ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 27 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,472.94, 183 ಪಿಟಿಎಸ್, 0.24% ಕುಸಿದಿದೆ. ಅತಿ ಹೆಚ್ಚು ಲಾಭ. ಕೋಟಕ್ ಬ್ಯಾಂಕ್ 3.76% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಭಾರತಿ ಏರ್ಟೆಲ್ 2.31% ಕುಸಿದಿದೆ. ನಿಫ್ಟಿ 50 ಇಂದು 24,207.75, 0.52% ಆಗಿದೆ. -0.52% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 77,472.94 ಪಾಯಿಂಟ್ಗಳಿಗೆ ಕುಸಿತ ಕಾಣುವುದರೊಂದಿಗೆ ಭಾರತೀಯ ಮಾರುಕಟ್ಟೆಗಳು ನಷ್ಟದಲ್ಲಿ ಮುಕ್ತಾಯಗೊಂಡವು. ನಿನ್ನೆ ಬಿಎಸ್ಇ ಸೆನ್ಸೆಕ್ಸ್ -0.24% ಕುಸಿದು 77,472.94ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 0.52% ಕುಸಿದು 24,207.75ಕ್ಕೆ ತಲುಪಿತು. ನಿಫ್ಟಿ ಬ್ಯಾಂಕ್ ಈ ಪ್ರವೃತ್ತಿಗೆ ವಿರುದ್ಧವಾಗಿ -0.47% ಏರಿಕೆ ಕಂಡು 57,783.75ಕ್ಕೆ ಮುಕ್ತಾಯಗೊಂಡಿತು. ಫೆಡರಲ್ ರಿಸರ್ವ್ ಬಡ್ಡಿದರ ನಿರೀಕ್ಷೆಗಳ ಬದಲಾವಣೆಯ ನಡುವೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕುಸಿತ ಕಂಡವು. ಚಿನ್ನದ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $4,662 ಮತ್ತು 40 ಸೆಂಟ್ಗೆ %0.82% ಕುಸಿತದೊಂದಿಗೆ ಮುಕ್ತಾಯಗೊಂಡಿತು. ಬೆಳ್ಳಿಯ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $68 ಮತ್ತು 68 ಸೆಂಟ್ಗೆ %0.83% ಕುಸಿದು ಮುಕ್ತಾಯಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಕಚ್ಚಾ ತೈಲ ಬೆಲೆಯು ಪ್ರತಿ ಬ್ಯಾರೆಲ್ಗೆ $81 ಮತ್ತು 80 ಸೆಂಟ್ಗೆ ಏರಿಕೆ ಕಂಡಿತು. ಕಚ್ಚಾ ತೈಲ ಬೆಲೆಯು %1.91% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $81 ಮತ್ತು 80 ಸೆಂಟ್ಗೆ ಮುಕ್ತಾಯಗೊಂಡಿತು. ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಉಕ್ರೇನ್ ಯುದ್ಧದ ಬೆಳವಣಿಗೆಗಳನ್ನು ಮಾರುಕಟ್ಟೆ ವಿಶ್ಲೇಷಿಸುತ್ತಿರುವುದರಿಂದ ಈ ಏರಿಕೆ ಕಂಡುಬಂದಿದೆ. ಭಾರತದ ಮೊದಲ ತ್ರೈಮಾಸಿಕ ಜಿಡಿಪಿ ಬೆಳವಣಿಗೆಯು %7.4% 4 ತ್ರೈಮಾಸಿಕಗಳ ಕನಿಷ್ಠ ಮಟ್ಟಕ್ಕೆ ಕುಸಿಯುವ ಸಾಧ್ಯತೆಯಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯು %7.4ಕ್ಕೆ ಕುಸಿದಿರಬಹುದು ಎಂದು ಮಿಂಟ್ ಸಮೀಕ್ಷೆ ತಿಳಿಸಿದೆ. ಈ ಅವಧಿಯಲ್ಲಿ ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿ ಅಸಮರ್ಪಕ ಬೆಳವಣಿಗೆ ಕಂಡುಬಂದಿದೆ. ಎನ್ವಿಡಿಯಾ ಮೂರನೇ ತ್ರೈಮಾಸಿಕದಲ್ಲಿ $108 ಬಿಲಿಯನ್ ಬಲವಾದ ಆದಾಯವನ್ನು ಅಂದಾಜಿಸಿದೆ. ಚಿಪ್ ತಯಾರಕ ಸಂಸ್ಥೆ ಎನ್ವಿಡಿಯಾ ತನ್ನ ಮೂರನೇ ತ್ರೈಮಾಸಿಕ ಆದಾಯವನ್ನು $108 ಬಿಲಿಯನ್ ಎಂದು ಅಂದಾಜಿಸಿದೆ. ಇದು ವಿಶ್ಲೇಷಕರ ನಿರೀಕ್ಷೆಗಿಂತ ಹೆಚ್ಚಾಗಿದೆ. ಕೃತಕ ಬುದ್ಧಿಮತ್ತೆ ಚಿಪ್ಗಳ ಭಾರಿ ಬೇಡಿಕೆಯಿಂದಾಗಿ ಕಂಪನಿಯ ಎರಡನೇ ತ್ರೈಮಾಸಿಕ ಲಾಭವು ಅಂದಾಜನ್ನು ಮೀರಿದೆ. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಸಂಸ್ಥೆಗಳು ಇಂಟರ್ನ್ಗಳಿಗೆ ತಿಂಗಳಿಗೆ ₹30 ಲಕ್ಷದವರೆಗೆ ವೇತನ ನೀಡುತ್ತಿವೆ. ಭಾರತದ ಸ್ಥಳೀಯ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಸಂಸ್ಥೆಗಳು ಇಂಟರ್ನ್ಗಳಿಗೆ ತಿಂಗಳಿಗೆ ಸುಮಾರು ₹30 ಲಕ್ಷ ವೇತನವನ್ನು ನೀಡುತ್ತಿವೆ. ಈ ಕಂಪನಿಗಳು ಭಾರತೀಯ ಈಕ್ವಿಟಿಗಳನ್ನು ಹೊರತುಪಡಿಸಿ ಇತರ ಆಸ್ತಿ ವಿಭಾಗಗಳಿಗೂ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುತ್ತಿವೆ. ಬಲವಾದ ಈ ಉತ್ಪನ್ನಗಳ ಬೇಡಿಕೆಯಿಂದಾಗಿ ಸೇಲ್ಸ್ಫೋರ್ಸ್ ವಾರ್ಷಿಕ ಆದಾಯದ ಮುನ್ಸೂಚನೆಯನ್ನು ಹೆಚ್ಚಿಸಿದೆ. ಸೇಲ್ಸ್ಫೋರ್ಸ್ ತನ್ನ ಈ ಉತ್ಪನ್ನಗಳ ಬಲವಾದ ಬೇಡಿಕೆಯಿಂದಾಗಿ 2027ರ ಹಣಕಾಸು ವರ್ಷದ ವಾರ್ಷಿಕ ಆದಾಯ ಮತ್ತು ಗಳಿಕೆಯ ಮುನ್ಸೂಚನೆಯನ್ನು ಹೆಚ್ಚಿಸಿದೆ. ಇದು ಕ್ಲೌಡ್ ಆಧಾರಿತ ಕೃತಕ ಬುದ್ಧಿಮತ್ತೆ ಪರಿಹಾರಗಳಿಗೆ ಉದ್ಯಮಗಳಲ್ಲಿನ ಬಲವಾದ ಬೇಡಿಕೆಯನ್ನು ಸೂಚಿಸುತ್ತದೆ. ಭಾರತದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮೊಟ್ಟೆ ಬೆಲೆ %40 ಏರಿಕೆ. ಭಾರತದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮೊಟ್ಟೆ ಬೆಲೆಗಳು %35ರಿಂದ 40 ಏರಿಕೆಯಾಗಿದ್ದು, ಎಥನಾಲ್ ಉತ್ಪಾದನೆಯ ಬೇಡಿಕೆಯು ಇದಕ್ಕೆ ಕಾರಣವಾಗಿದೆ. ಮುಂಬರುವ ಚಳಿಗಾಲದಲ್ಲಿ ಬೆಲೆಗಳು ಇನ್ನಷ್ಟು ಹೆಚ್ಚಾಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ದೇವಯಾನಿ ಇಂಟರ್ನ್ಯಾಷನಲ್ ಮತ್ತು ಸಫೈರ್ ಫುಡ್ಸ್ ಪ್ರಸ್ತಾವಿತ ವಿಲೀನ ಯೋಜನೆಯನ್ನು ಪರಿಷ್ಕರಿಸಿವೆ. ದೇವಯಾನಿ ಇಂಟರ್ನ್ಯಾಷನಲ್ ಮತ್ತು ಸಫೈರ್ ಫುಡ್ಸ್ ತಮ್ಮ ಪ್ರಸ್ತಾವಿತ ವಿಲೀನ ಯೋಜನೆಯನ್ನು ಪರಿಷ್ಕರಿಸಿವೆ. ಹೊಸ ನಿಯಮಗಳ ಪ್ರಕಾರ ಪ್ರವರ್ತಕ ಎಸ್ಎಫ್ಎಂಎಲ್ ಇತರ ಷೇರುದಾರರಂತೆಯೇ ಅದೇ ನಿಯಮಗಳ ಅಡಿಯಲ್ಲಿ ವಿಲೀನಗೊಳ್ಳಲಿದೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಸುಮಾರು 400 ಜನರು ನಾಪತ್ತೆ. ಟಿಬೆಟ್ ಗಡಿಗೆ ಹೊಂದಿಕೊಂಡಿರುವ ನೇಪಾಳದ 2 ಜಿಲ್ಲೆಗಳಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಸುಮಾರು 400 ಜನರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಲ್ಲಿ 105 ಭಾರತೀಯರು ಮತ್ತು 37 ಅನಿವಾಸಿ ಭಾರತೀಯರು ಎನ್ಆರ್ಐ ಸೇರಿದ್ದಾರೆ. ಚಿನ್ನ $4,662 ಮತ್ತು 40 ಸೆಂಟ್ $0.82% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,43,004 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.82% ಕುಸಿದಿದೆ. ಹಿಂದಿನ ಮುಕ್ತಾಯ $4,701 ಮತ್ತು 10 ಸೆಂಟ್ರಿಂದ
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $68 ಮತ್ತು 68 ಸೆಂಟ್ 0.83% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,107 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.83% ಕುಸಿದಿದೆ. ಹಿಂದಿನ ಮುಕ್ತಾಯ $69 ಮತ್ತು 26 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $81 ಮತ್ತು 80 ಸೆಂಟ್ 1.91% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.91% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $80 ಮತ್ತು 27 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 40 ಸೆಂಟ್ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 40 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.